ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ವಿಶ್ವದೆಲ್ಲೆಡೆ ಭಾರತೀಯ ಅಸ್ತ್ರಗಳದೇ ಸದ್ದು ಕೇಳಿಬರ್ತಾ ಇದೆ. ಆದರೆ ಇನ್ನೊಂದೆಡೆ ಭಾರತ ತನ್ನ ಸೇನೆಯನ್ನ ಬಲಪಡಿಸಲು ನಿರಂತರವಾಗಿ ಹೊಸ ಅಸ್ತ್ರಗಳನ್ನ ಪ್ರದರ್ಶಿಸುತ್ತಿದೆ. ಇದರ ಮಧ್ಯದಲ್ಲಿ ಭಾರತೀಯ ಸೇನೆಯು ಇತ್ತೀಚೆಗೆ ತನ್ನ ಭವ್ಯವಾದ ಆಯುಧದ ಪ್ರದರ್ಶನ ಮಾಡಿದೆ. ಇದನ್ನ ಸೋವಿಯತ್ ಸಂಘದಿಂದನೇ ತರಲಾಗಿತ್ತು. ಆದರೆ ಭಾರತದಲ್ಲಿ ಅಪ್ಗ್ರೇಡ್ ಮಾಡಿ ಇದನ್ನ ಇನ್ನೂ ಹೆಚ್ಚು ಅಪಾಯಕಾರಿಯಾಗಿ ಮಾಡಲಾಗಿದೆ. ಈ ಡಬಲ್ ಬ್ಯಾರೆಲ್ ಆಟೋಕೆನ್ನ ಹೆಸರು ಜಿನೆಟ್ ನಯಾನ್ ಉಸ್ತನೋವಕ. ಇಂತಹ ಸುಮಾರು 470 ಶಸ್ತ್ರಾಸ್ತ್ರಗಳನ್ನು ಭಾರತೀಯ ಸೇನೆ ಹೊಂದಿದೆ. ಸೋವಿಯತ್ ಯೂನಿಯನ್ನಿಂದ ಅವುಗಳನ್ನು ಖರೀದಿಸಿದ ನಂತರ ಅವುಗಳನ್ನು ಭಾರತದಲ್ಲಿ ಅಪ್ಗ್ರೇಡ್ ಮಾಡಲಾಗಿದೆ. ಇದರಲ್ಲಿ ಎಲೆಕ್ಟ್ರೋ ಆಪ್ಟಿಕಲ್ ಫೈರ್ ಕಂಟ್ರೋಲ್ ಸಿಸ್ಟಮನ್ನು ಅಳವಡಿಸಲಾಗಿದೆ. ಯಾಕಂದರೆ ಇದರಿಂದ ಶತ್ರುವನ್ನು ಟ್ರ್ಯಾಕ್ ಮಾಡಬಹುದು, ಗುರುತಿಸಬಹುದು, ದಾಳಿನೂ ಕೂಡ ಮಾಡಬಹುದು. ಭಾರತೀಯ ಸೇನೆ ಇದರ ಒಂದು ವಿಡಿಯೋನ ಬಿಡುಗಡೆ ಮಾಡಿದೆ. ಸೊ ಗೆಳೆಯರೇ, ಇದರ ವಿಶೇಷತೆ ಏನಿದೆ ಅನ್ನೋದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಇದರ ಪೂರ್ಣ ಹೆಸರು ZU-23mm ಆಂಟಿ ಏರ್ಕ್ರಾಫ್ಟ್ ಗನ್ ಸಿಸ್ಟಮ್. ಕಡಿಮೆ ಎತ್ತರದಲ್ಲಿ ಹಾರುವ ವೈಮಾನಿಕ ಬೆದರಿಕೆಗಳನ್ನು ಇದರಿಂದ ಕೊನೆಗೊಳಿಸಬಹುದು. ಈ ಗನ್ ಸಿಸ್ಟಮ್ ಗ್ಯಾಸ್ ಆಪರೇಟೆಡ್ ಕ್ರಿಯೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಟೋ ಕ್ಯಾನನ್ ಸಿಸ್ಟಮ್ನ ತೂಕ 0.95 ಟನ್ ಹಾಗೂ ಉದ್ದ 10 ಫೀಟ್ ಆಗಿದೆ. ಇದರಲ್ಲಿರುವ ಕೊಳವೆಯ ಉದ್ದ 6.5 ಫೀಟ್ ಇದೆ. ಅಂದರೆ ಅದರ ಸೆಲ್ಸ್ಗಳು ದೂರದವರೆಗೆ ದಾಳಿ ಮಾಡಬಹುದು. ಇಡೀ ಸಿಸ್ಟಮ್ನ ಅಗಲ 9 ಅಡಿ ಇದೆ, ಎತ್ತರ 4 ಅಡಿ. ಇದನ್ನು ಚಲಾಯಿಸುವುದಕ್ಕೆ 2 ವ್ಯಕ್ತಿಗಳ ಅಗತ್ಯವಿದೆ, ಒಬ್ಬರು ಗನ್ನರ್ ಮತ್ತು ಇನ್ನೊಬ್ಬರು ಕಮಾಂಡರ್. ಇದು 23mm ಕ್ಯಾಲಿಬರ್ನ ಶೆಲ್ಸ್ಗಳನ್ನು ಬಳಸುತ್ತದೆ. ಇದು -10 ಡಿಗ್ರಿಯಿಂದ ಹಿಡಿದು +90 ಡಿಗ್ರಿಗಳವರೆಗಿನ ಕೋನಗಳಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡಬಹುದು. ಅದನ್ನು 360 ಡಿಗ್ರಿ ಸುತ್ತುತ್ತಿರುವಾಗಲೇ. ಈ ಆಯುಧವು 1 ನಿಮಿಷದಲ್ಲಿ 2000 ಗುಂಡುಗಳನ್ನು ಹಾರಿಸುತ್ತದೆ. ಇದು 2.5 ಕಿಲೋಮೀಟರ್ ವರೆಗೆ ನಿಖರವಾಗಿ ದಾಳಿ ಮಾಡುತ್ತದೆ. ಇದರಲ್ಲಿ ಗುಂಡುಗಳನ್ನು 50 ಸುತ್ತುಗಳ ಬೆಲ್ಟ್ ರೂಪದಲ್ಲಿ ಅಳವಡಿಸಲಾಗುತ್ತದೆ. ಇದರಲ್ಲಿ 4 ಬಗೆಯ ಬುಲೆಟ್ ಹಾಕಬಹುದು. ಹೆಂಗಂದ್ರೆ BZT, OFZ, OFZT ಮತ್ತು APDST ನಂತೆ. ಇದರಲ್ಲಿ BZT ಅತ್ಯಂತ ಕಡಿಮೆ ವೇಗದಲ್ಲಿ ಚಲಿಸುತ್ತದೆ. ಇದು ಪ್ರತಿ ಸೆಕೆಂಡಿಗೆ 970 ಮೀಟರ್ ವೇಗದಲ್ಲಿ ಶತ್ರುಗಳ ಕಡೆಗೆ ಚಲಿಸುತ್ತದೆ. ಆದರೆ OFZ ಮತ್ತು OFZT ಪ್ರತಿ ಸೆಕೆಂಡಿಗೆ 980 ಮೀಟರ್ ವೇಗವನ್ನು ಹೊಂದಿದರೂ ವೇಗವಾದ ಬುಲೆಟ್ APDST ಆಗಿದೆ. ಇದು ಪ್ರತಿ ಸೆಕೆಂಡಿಗೆ 1220 ಮೀಟರ್ ವೇಗದಲ್ಲಿ ಶತ್ರುಗಳ ಕಡೆಗೆ ಚಲಿಸುತ್ತದೆ. ಒಳ್ಳೆಯ ವಿಷಯವೆಂದರೆ ಯಾವುದೇ ವಾಹನದಲ್ಲಿ ಇದನ್ನು ಅಳವಡಿಸಬಹುದು ಅಥವಾ ನೀವು ಇದನ್ನು ಗಡಿಯಲ್ಲಿ ನಿಯೋಜಿಸಬಹುದು ಹಾಗೂ ಟ್ರಕ್ಗೆ ಕಟ್ಟಿ ತೆಗೆದುಕೊಂಡು ಹೋಗಬಹುದು ಅಥವಾ ನೀವು ಇದನ್ನು ವಿಮಾನದಲ್ಲಿ ಲೋಡ್ ಮಾಡಿ ಎತ್ತರದ ಸ್ಥಳಗಳಿಗೆ ಸಾಗಿಸಬಹುದು. ಭಾರತದಲ್ಲಿ ಇರುವ ಈ ಆಯುಧಗಳಲ್ಲಿ 321 ಕೇವಲ ಎಳೆದುಕೊಂಡು ಡಿಪ್ಲಾಯ್ಮೆಂಟ್ ಮಾಡುವಂತಹ ಸಿಸ್ಟಮ್ಗಳಾಗಿವೆ. ಉಳಿದಿರುವಂತಹ ಶಸ್ತ್ರಾಸ್ತ್ರಗಳನ್ನು ಟ್ರಕ್ಗಳಲ್ಲಿ ನಿಯೋಜಿಸಲಾಗಿದೆ. ಸೊ ಗೆಳೆಯರೇ, ಚೀನಾ ಅಥವಾ ಪಾಕಿಸ್ತಾನವೇ ಆಗಿರಲಿ, ಭಾರತದ ಮೇಲೆ ದ್ವೇಷದ ಕಣ್ಣಿಟ್ಟಿರುವ ಈ ದೇಶಗಳು ಅರ್ಥ ಮಾಡಿಕೊಳ್ಬೇಕು. ವಿಶ್ವದ 2 ಸೂಪರ್ ಪವರ್ಗಳು ಅಂದರೆ ರಷ್ಯಾ, ಅಮೆರಿಕಾದ ಆಪ್ತ ಸ್ನೇಹಿತನಾಗಿದ್ದವರು ಅದು ಭಾರತ. ಆದ್ದರಿಂದ ಭಾರತದ ಅಪೇಕ್ಷೆ ಮೇರೆಗೆ ಪ್ರಪಂಚದ ಯಾವುದೇ ಭಾಗದಲ್ಲಿ ದಾಳಿ ಮಾಡಬಹುದು. ದೊಡ್ಡ ಆಟ ಯಾವಾಗ ಬೇಕಾದರೂ ನಡೆಯಬಹುದು. ಆದ್ದರಿಂದಲೇ ಗೆಳೆಯರೇ, ಈ ಶತ್ರುಗಳು ಸದ್ದಿಲ್ಲದೆ ತಮ್ಮ ದೇಶದ ಸಮಸ್ಯೆಗಳತ್ತ ಗಮನ ಹರಿಸಬೇಕು, ಭಾರತದ ಆಂತರಿಕ ವಿಷಯಗಳ ಮೇಲೆ ಅಲ್ಲ. ಸೊ ಗೆಳೆಯರೇ, ಈ ಮಾರಕವಾದ ಆಯುಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ಖಂಡಿತ ನಮಗೆ ತಿಳಿಸಿ. ನಮಸ್ಕಾರ.